ನಮಸ್ತೆ. ನೀವು ಮಾನವ ಪರಿಚಯ ಕೇಳುತ್ತಿದ್ದೀರಿ. ಕಳೆದ ಸಂಚಿಕೆಯಲ್ಲಿ ಸಬಾಳ ಜೀವನದ ದುರಂತವನ್ನು ತಿಳಿದ ನಂತರ ನಾಸಿರ್ ಇದನ್ನು ಪ್ರಾಯಶ್ಚಿತ್ತದ ಅವಕಾಶವೆಂದು ಪರಿಗಣಿಸಿದನು. ವರ್ಕ್ಶಾಪ್ ರಜೆಯ ದಿನದಂದು ನಾಸಿರ್ ಮತ್ತು ಅಮ್ಮ ಇಮ್ರಾನ್ನ ಬಡತನದ ಆದರೆ ಪ್ರೀತಿಯ ಮನೆಗೆ ತಲುಪುತ್ತಾರೆ. ಎಲ್ಲರೂ ಕಾಯುತ್ತಿದ್ದ ಆ ಕ್ಷಣ ಬಂದೇ ಬಿಟ್ಟಿತು. ಇಮ್ರಾನ್ನ ಅಮ್ಮ ನಾಸಿರ್ ಮತ್ತು ಸಬಾಳ ನಿಕಾಹ್ ಪ್ರಸ್ತಾವನೆಯನ್ನು ವಿನಯದಿಂದ ಮುಂದಿಟ್ಟರು. ಎರಡೂ ಕುಟುಂಬಗಳ ಒಪ್ಪಿಗೆ ಸಿಕ್ಕಿತು. ಆದರೆ ಇಬ್ಬರು ವ್ಯಕ್ತಿಗಳು ಮತ್ತು ಎರಡು ಕುಟುಂಬಗಳ ಒಪ್ಪಿಗೆ ಸಾಕೆ? ಸಮಾಜದ ಹಸ್ತಕ್ಷೇಪ. ಈ ಸರಳ ಸಂಬಂಧದ ಮಧ್ಯೆ ಸಮಾಜ ಬಂದಿತು. ಇಮ್ರಾನ್ ನಿಕಾಹ್ ಮಾಡಿಸಲು ಖಾಜಿಯ ಬಳಿ ಹೋದಾಗ ಖಾಜಿ ಸ್ಪಷ್ಟವಾಗಿ ನಿರಾಕರಿಸಿದರು. ಕಾರಣ, ನಾಸಿರ್ ವಿರುದ್ಧ ಫತ್ವಾ ಇದೆ. ಎರಡು ಷರತ್ತುಗಳು. ನಿಕಾಹ್ ನಡೆಯಲು ಖಾಜಿ ಎರಡು ಮಾರ್ಗಗಳನ್ನು ಹೇಳಿದರು. ಒಂದು, ನಾಸಿರ್ ಮೇಲಿರುವ ಫತ್ವಾ ಬಗ್ಗೆ ತಿಳಿಯದ ಖಾಜಿಯನ್ನು ಹುಡುಕುವುದು, ಅಥವಾ ನಾಸಿರ್ ಮುಫ್ತಿಯಿಂದ ಕ್ಷಮೆಯಾಚಿಸುವುದು. ಸಬಾಳ ಅಬ್ಬೂನ ಕೋಪ. ಇದನ್ನು ಕೇಳಿ ಸಬಾಳ ಪಾರ್ಶ್ವವಾಯು ಪೀಡಿತ ತಂದೆ ಕೋಪದಿಂದ ಕುದಿದರು. ಮುಫ್ತಿ ಮೌಲ್ವಿಗಳನ್ನು ಎದುರಿಸಿದರೆ ತಮಗೆ ಆಪತ್ತು ಬರುತ್ತದೆ ಎಂದು ಅಮ್ಮ ಕೂಡ ಭಯಪಟ್ಟಳು. ಅವರು ನಾಸಿರ್ನನ್ನು ಕರೆಸಿ ಕ್ಷಮೆಯಾಚಿಸುವಂತೆ ಒತ್ತಾಯಿಸಿದರು. ಶುಕ್ರವಾರದಂದು ನಾಸಿರ್ ಮತ್ತು ಅಮ್ಮ ಸಬಾಳ ಮಡಲಲ್ಲಿ ಮಲಗಿರುವ ಶನಾಯಾಳನ್ನು ನೋಡುತ್ತಾ ಮೆಲ್ಲಗೆ ಚರ್ಚಿಸುತ್ತಿದ್ದಾಗ ನಾಸಿರ್ ತನ್ನ ನಿರ್ಧಾರವನ್ನು ಪ್ರಕಟಿಸಿದನು. ನಾಸಿರ್ನ ತಾತ್ವಿಕ ದಂಗೆ. ನಾಸಿರ್ ನೇರವಾದ ಉತ್ತರ ನೀಡಲಿಲ್ಲ. ಸಬಾಳ ಮೇಲೆ ನಡೆದ ದೌರ್ಜನ್ಯದ ವಿಷಯವನ್ನು ಪ್ರಸ್ತಾಪಿಸುತ್ತಾ ಒಂದು ತಾರ್ಕಿಕ ಮತ್ತು ನೈತಿಕ ಭಾಷಣವನ್ನು ಪ್ರಾರಂಭಿಸಿದನು. ಪ್ರಶ್ನೆ: ನಾಸಿರ್ ಮುಫ್ತಿ ಮೌಲ್ವಿಗಳನ್ನು ಗುರಿಯಾಗಿಸಿಕೊಂಡನು. ಈ ಮುಫ್ತಿ ಮೌಲ್ವಿಗಳು ಲಜ್ಜೆಯಿಲ್ಲದ ಪುರುಷರ ಮೇಲೆ ಯಾವುದೇ ಫತ್ವಾ ಹೊರಡಿಸುವುದಿಲ್ಲ. ಇವರು ಮಹಿಳೆಯರಿಗೆ ಆಧುನಿಕ ಶಿಕ್ಷಣವನ್ನು ಪ್ರೋತ್ಸಾಹಿಸುವುದಿಲ್ಲ. ಅವನು ಪ್ರಶ್ನಿಸಿದನು, ಧರ್ಮವು ಮನುಷ್ಯನ ಜೀವನದಲ್ಲಿ ಆನಂದವನ್ನು ಖಚಿತಪಡಿಸುವ ಮಾಧ್ಯಮವಾಗಬೇಕೋ ಅಥವಾ ಒಬ್ಬ ನಿರಪರಾಧಿಯ ಜೀವನವನ್ನು ನರಕ ಮಾಡುವ ಸಾಧನವಾಗಬೇಕು? ನಾಸಿರ್ನ ತೀಕ್ಷ್ಣ ಟೀಕೆ. ನಾಸಿರ್ ತನ್ನ ವಿಚ್ಛೇದನದ ಪಾಪವನ್ನು ಒಪ್ಪಿಕೊಳ್ಳುತ್ತಾ ಪ್ರಶ್ನೆ ಹಾಕಿದನು, ನಾನು ತಲಾಕ್ ನೀಡಿದಾಗ ಮುಫ್ತಿ ಮೌಲ್ವಿಗಳು ನನ್ನ ವಿರುದ್ಧ ಫತ್ವಾ ಏಕೆ ಹೊರಡಿಸಲಿಲ್ಲ? ಕೊನೆಯಲ್ಲಿ ನಾಸಿರ್ ತನ್ನ ನೈತಿಕ ನಿರ್ಧಾರವನ್ನು ದೃಢವಾಗಿ ಘೋಷಿಸಿದನು. ಆದ್ದರಿಂದ ಸಬಾಳೊಂದಿಗೆ ನಿಕಾಹ್ಗಾಗಿ ನಾನು ಅವರ ಬಳಿ ಹೋಗಿ ಕ್ಷಮೆಯಾಚಿಸುವುದು ನನಗೆ ಸಾಧ್ಯವಿಲ್ಲ. ಆಗ ಸಬಾಳ ತಾಯಿ ಕೇಳಿದರು, ಹಾಗಾದರೆ ನಾಸಿರ್ ಮಗನೇ, ಸಬಾ ಮತ್ತು ನಿಮ್ಮ ನಿಕಾಹ್ ಹೇಗೆ ಸಾಧ್ಯವಾಗುತ್ತದೆ? ಆಲಿಸಿ. ಮೂಢನಂಬಿಕೆಯ ಮೇಲೆ ಪೆಟ್ಟು, ನಾಸಿರ್ನ ವಿವೇಚನೆ ಮತ್ತು ಇಬ್ಬರು ಪ್ರೇಮಿಗಳ ನಿಕಾಹ್ ಮಾರ್ಗ ಹೇಗೆ ಸುಗಮವಾಗುತ್ತದೆ? ಮಾನವ ಪರಿಚಯದಲ್ಲಿ ನೀವು ಕೇಳುವಿರಿ. ಸಂಚಿಕೆ 15. ನಿಕಾಹ್ ಅಡ್ಡಿ ಮತ್ತು ನಾಸಿರ್ನ ತಾತ್ವಿಕ ದಂಗೆ. ವರ್ಕ್ಶಾಪ್ನ ಮುಂದಿನ ವಾರದ ರಜೆಯ ದಿನದಂದು ನಾಸಿರ್ ಮತ್ತು ಅಮ್ಮ ಇಮ್ರಾನ್ ಮನೆಗೆ ತಲುಪಿದರು. ಮನೆಯಲ್ಲಿ ಬಡತನ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅದನ್ನು ಹೊರತುಪಡಿಸಿ ಉಳಿದೆಲ್ಲವೂ ಬಹಳ ಚೆನ್ನಾಗಿತ್ತು. ಅವರಿಗೆ ಆತ್ಮೀಯ ಸ್ವಾಗತ ದೊರೆಯಿತು. ಅವರು ಕಾಯುತ್ತಿದ್ದ ಆ ಕ್ಷಣ ಬಂದೇ ಬಿಟ್ಟಿತು. ಸಬಾ ಮತ್ತು ನಾಸಿರ್ ಕಡೆಗೆ ತೋರಿಸುತ್ತಾ ಇಮ್ರಾನ್ ತಾಯಿ ನಾಸಿರ್ನ ಅಮ್ಮನಿಗೆ ಅಂದರು, ನೀವು ಒಪ್ಪುವುದಾದರೆ ನಾವು ಈ ಇಬ್ಬರು ಮಕ್ಕಳ ನಿಕಾಹ್ ಮಾಡಿಸಲು ಬಯಸುತ್ತೇವೆ. ಅಮ್ಮ ಉತ್ತರಿಸಲು ಸ್ವಲ್ಪವೂ ತಡ ಮಾಡಲಿಲ್ಲ. ತಕ್ಷಣವೇ ಅಂದರು, ಈ ಇಬ್ಬರು ಮಕ್ಕಳು ಕೆಟ್ಟ ಸಮಯವನ್ನು ನೋಡಿದ್ದಾರೆ. ಅವರಿಗೆ ಒಪ್ಪಿಗೆ ಇದ್ದರೆ ಅವರ ಸಂತೋಷಕ್ಕಾಗಿ ನನ್ನ ಕಡೆಯಿಂದ ಪೂರ್ಣ ಒಪ್ಪಿಗೆ ಇದೆ. ನಾಸಿರ್ನ ಅಮ್ಮನ ಉತ್ತರದೊಂದಿಗೆ ಚರ್ಚೆ ಸಬಾ ಮತ್ತು ನಾಸಿರ್ ಕಡೆಗೆ ತಿರುಗಿತು. ಇಬ್ಬರೂ ಸನ್ನೆಗಳ ಮೂಲಕ ತಮ್ಮ ಒಪ್ಪಿಗೆಯನ್ನು ನೀಡಿದರು. ನಮ್ಮ ಆಧುನಿಕ ಮತ್ತು ಅಭಿವೃದ್ಧಿ ಹೊಂದಿದ ಸಮಾಜ ಎಂದು ಕರೆಯಲ್ಪಡುವ ವ್ಯವಸ್ಥೆಯಲ್ಲಿ ಇದೊಂದು ದೊಡ್ಡ ವಿಪರ್ಯಾಸ. ಇಬ್ಬರು ವಯಸ್ಕರು ಪೂರ್ಣ ತಿಳುವಳಿಕೆ ಮತ್ತು ಪರಸ್ಪರ ಒಪ್ಪಿಗೆಯಿಂದ ದಂಪತಿಗಳಾಗಲು ಬಯಸಿದಾಗಲೂ ಸಮಾಜದ ಹಸ್ತಕ್ಷೇಪವು ಅವರ ಮಧ್ಯೆ ಬರುತ್ತದೆ. ನಾಸಿರ್ ಮತ್ತು ಸಬಾಳ ನಿಕಾಹ್ನಲ್ಲಿ ಇಬ್ಬರ ಒಪ್ಪಿಗೆಯಷ್ಟೇ ಅಲ್ಲದೆ ಕುಟುಂಬದ ಹಿರಿಯರ ಅನುಮತಿಯೂ ಇತ್ತು. ಆದರೂ ಈ ಸರಳ ಸಂಬಂಧದ ಮಧ್ಯೆ ಸಮಾಜವು ನುಗ್ಗುವಂತಿತ್ತು. ಮಿಯಾ ಬೀವಿ ರಾಜಿ ತೋ ಕ್ಯಾ ಕರೇಗಾ ಖಾಜಿ, ಗಂಡ ಹೆಂಡತಿ ಒಪ್ಪಿದರೆ ಖಾಜಿ ಏನು ಮಾಡಬಲ್ಲ ಎಂಬ ಗಾದೆಯು ಇಲ್ಲಿ ಸುಳ್ಳಾಗುವಂತೆ ತೋರುತ್ತಿತ್ತು. ಆಗಿದ್ದೇನೆಂದರೆ, ನಿಕಾಹ್ ಮಾಡಿಸಲು ನಿರ್ಧರಿಸಿದ ಮೇಲೆ ಇಮ್ರಾನ್ ಒಬ್ಬ ಖಾಜಿಯ ಬಳಿ ಹೋದನು. ಖಾಜಿ ನಾಸಿರ್ ಮತ್ತು ಸಬಾಳ ವಿವರಗಳನ್ನು ಕೇಳಿದರು. ಇಮ್ರಾನ್ ಹೇಳಿದ ವಿವರಗಳನ್ನು ಕೇಳಿದ ಮೇಲೆ ಖಾಜಿ ನಿಕಾಹ್ ಮಾಡಿಸಲು ನಿರಾಕರಿಸುತ್ತಾ ಹೀಗೆಂದರು, ನಾಸಿರ್ ವಿರುದ್ಧ ಫತ್ವಾ ಇದೆ.
ಅಂತಹ ಪರಿಸ್ಥಿತಿಯಲ್ಲಿ ಸಬಾಳೊಂದಿಗೆ ನಾಸಿರ್ನ ನಿಕಾಹ್ ಸಾಧ್ಯವಿಲ್ಲ. ಇಮ್ರಾನ್ ಆತಂಕದಿಂದ ಕೇಳಿದನು, ಅವರ ನಿಕಾಹ್ ನಡೆಯಲು ಯಾವುದಾದರೂ ದಾರಿ ಇದ್ದೇ ಇರುತ್ತದೆಯಲ್ಲವೇ? ಖಾಜಿ ಅಂದರು, 2 ಮಾರ್ಗಗಳಲ್ಲಿ ಈ ನಿಕಾಹ್ ಸಾಧ್ಯವಾಗಬಹುದು. ಇಮ್ರಾನ್ 500 ರೂಪಾಯಿಯ ನೋಟನ್ನು ಖಾಜಿಗೆ ನೀಡುತ್ತಾ, ದಯವಿಟ್ಟು ತಿಳಿಸಿ ಎಂದನು. ನೋಟನ್ನು ಜೇಬಿಗಿಳಿಸಿಕೊಳ್ಳುತ್ತಾ ಖಾಜಿ ಹೀಗೆಂದರು, ಮೊದಲ ದಾರಿ, ನಾಸಿರ್ ಮೇಲಿರುವ ಫತ್ವಾ ಬಗ್ಗೆ ತಿಳಿಯದ ಖಾಜಿಯನ್ನು ಹುಡುಕಿ ಅವರಿಂದ ಇವರ ನಿಕಾಹ್ ಮಾಡಿಸಿ. ಮತ್ತು 2ನೆಯ ದಾರಿಯೆಂದರೆ ನಾಸಿರ್ ಕ್ಷಮೆಯಾಚಿಸಿ ತನ್ನ ಮೇಲಿರುವ ಫತ್ವಾವನ್ನು ಮುಫ್ತಿಯಿಂದ ಹಿಂಪಡೆಸಿಕೊಂಡರೆ ನಾನೇ ನಿಕಾಹ್ ಮಾಡಿಸುತ್ತೇನೆ. ಇಮ್ರಾನ್ ಖಾಜಿಗೆ ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರಟನು. ಇಮ್ರಾನ್ ಮನೆಗೆ ಬಂದು ತನ್ನ ತಂದೆ ತಾಯಿಗೆ ಎದುರಾದ ಅಡಚಣೆಯ ಬಗ್ಗೆ ಮತ್ತು ಖಾಜಿ ಹೇಳಿದ ಪರಿಹಾರಗಳ ಬಗ್ಗೆ ವಿವರಿಸಿದನು. ಇದನ್ನು ಕೇಳಿ ಪಾರ್ಶ್ವವಾಯು ಪೀಡಿತ ತಂದೆ ಇದ್ದಕ್ಕಿದ್ದಂತೆ ಕೋಪಗೊಂಡರು. ಅವರು ಇಮ್ರಾನ್ಗೆ ಅಂದರು, ಮೂರ್ಖನೇ, ವಿಷಯ ಇಷ್ಟೊಂದು ಮುಂದಕ್ಕೆ ಹೋಗುವವರೆಗೆ ನಾಸಿರ್ ಮೇಲಿರುವ ಫತ್ವಾ ಬಗ್ಗೆ ನಮಗೆ ತಿಳಿಸಲಿಲ್ಲವೇ? ಅಮ್ಮ ಕೂಡ ತಂದೆಯ ಮಾತಿಗೆ ಸಹಮತ ಸೂಚಿಸುತ್ತಾ ಅಂದರು, ಮಗನೇ ಇಮ್ರಾನ್, ನಾವು ಸಮಾಜದಲ್ಲಿ ಬದುಕಬೇಕು. ಮುಫ್ತಿ ಮೌಲ್ವಿಗಳನ್ನು ಎದುರು ಹಾಕಿಕೊಂಡರೆ ನಮಗೆ ಆಪತ್ತು ಬರುತ್ತದೆ. ಫತ್ವಾ ತಿಳಿಯದ ಖಾಜಿಯಿಂದ ನಿಕಾಹ್ ಮಾಡಿಸುವುದು ಅಸಾಧ್ಯ. ಅದರ ಫಲಿತಾಂಶ ಒಳ್ಳೆಯದಾಗುವುದಿಲ್ಲ. ಅಂತಹ ಮೋಸ ಮಾಡಿದರೆ ನಮ್ಮ ವಿರುದ್ಧವೂ ಫತ್ವಾ ಬರುತ್ತದೆ. ಆಗ ನಿನ್ನ ಮದುವೆಯು ಸಂಕಷ್ಟಕ್ಕೆ ಸಿಲುಕುತ್ತದೆ. ತನ್ನ ಸ್ವಂತ ನಿಕಾಹ್ಗೆ ಸಂಚಕಾರ ಬರುವುದನ್ನು ಅರಿತ ಇಮ್ರಾನ್ ಯೋಚಿಸುತ್ತಾ ಅಂದನು, ಅಬ್ಬು, ಕೋಪಗೊಳ್ಳಬೇಡಿ. ಇದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನಾನು ನಾಸಿರ್ ಭಾಯಿ ಜಾನ್ ಅವರ ಹತ್ತಿರ ಮುಫ್ತಿಯಿಂದ ಕ್ಷಮೆಯಾಚಿಸುವ ಬಗ್ಗೆ ಮಾತನಾಡುತ್ತೇನೆ. ತಂದೆ ಕೋಪವನ್ನು ಹತೋಟಿಗೆ ತಂದು ತುಲನಾತ್ಮಕವಾಗಿ ಮೃದುವಾಗಿ ಅಂದರು, ಇಮ್ರಾನ್, ನೀನು ಅವನ ಜೊತೆ ಒಬ್ಬನೇ ಮಾತನಾಡಬೇಡ. ನಾಸಿರ್ ಮತ್ತು ಅವನ ಅಮ್ಮನನ್ನು ಇಲ್ಲೇ ಕರೆಸು. ಇನ್ನು ಮುಂದೆ ಯಾವುದೇ ಚರ್ಚೆ ನಡೆದರೂ ನಮ್ಮ ಮುಂದೆಯೇ ನಡೆಯಬೇಕು, ಅರ್ಥವಾಯಿತೆ? ಮನೆ ದೊಡ್ಡದೇನಲ್ಲ. ಸಭಾ ಕೋಣೆಯಲ್ಲಿ ಇಲ್ಲದಿದ್ದರೂ ಅಡುಗೆ ಮನೆಯಲ್ಲಿದ್ದ ಅವಳಿಗೆ ಎಲ್ಲ ಮಾತುಗಳು ಸ್ಪಷ್ಟವಾಗಿ ಕೇಳುತ್ತಿದ್ದವು. ನಾಸಿರ್ ಮತ್ತು ಅವನ ಅಮ್ಮನನ್ನು ಭೇಟಿಯಾದ ನಂತರ ಸಭಾ ಮನಸ್ಸಿನಲ್ಲಿ ನಾಸಿರ್ನನ್ನು ಇಷ್ಟಪಡಲಾರಂಭಿಸಿದ್ದಳು. ಎದುರಾದ ಹೊಸ ವಿಘ್ನದಿಂದ ಅವಳಿಗೆ ನಿರಾಶೆಯಾಯಿತು. ನಾಸಿರ್ ಬಂದಾಗ ಕ್ಷಮೆಯಾಚಿಸಲು ಒಪ್ಪಿಕೊಳ್ಳಲಿ ಎಂದು ಅವಳು ಮನಸ್ಸಿನಲ್ಲಿ ದೇವರಿಗೆ ಪ್ರಾರ್ಥಿಸಿದಳು. ಇಮ್ರಾನ್ ತಂದೆ ತಾಯಿಯ ಮುಂದೆಯೇ ನಾಸಿರ್ಗೆ ಕಾಲ್ ಮಾಡಿ ಅಂದನು, ಭಾಯಿ ಜಾನ್, ನಿಕಾಹ್ ವಿಷಯದಲ್ಲಿ ಕೆಲವು ಅಡೆತಡೆಗಳು ಬರುತ್ತಿವೆ. ನೀವು ನಿಮ್ಮ ಅಮ್ಮನ ಜೊತೆ ನಮ್ಮ ಮನೆಗೆ ಬಂದು ಇದರ ಬಗ್ಗೆ ಚರ್ಚಿಸಬೇಕೆಂದು ನನ್ನ ಅಬ್ಬು ಮತ್ತು ಅಮ್ಮಿ ಬಯಸುತ್ತಿದ್ದಾರೆ. ನಾಸಿರ್ ಯೋಚಿಸಲು ಕೆಲವು ಕ್ಷಣ ತೆಗೆದುಕೊಂಡು ಅಂದನು, ಮುಂದಿನ ಶುಕ್ರವಾರ ವರ್ಕ್ಶಾಪ್ ರಜೆಯ ದಿನದಂದೇ ಇದು ಸಾಧ್ಯವಾಗುತ್ತದೆ. ಇಮ್ರಾನ್, ಸರಿ ಭಾಯಿ ಜಾನ್ ಎಂದನು. ನಂತರ ಇಮ್ರಾನ್ ಈ ವಿಷಯವನ್ನು ತಂದೆಗೆ ತಿಳಿಸಿದನು. ತಂದೆ, ಸರಿ, ನಾವು ಕಾಯುತ್ತೇವೆ ಎಂದರು. ಮುಂದಿನ ದಿನಗಳಲ್ಲಿ ಇಮ್ರಾನ್ ವರ್ಕ್ಶಾಪ್ಗೆ ಹೋಗುವಾಗ ಮತ್ತು ಬರುವಾಗ ನಾಸಿರ್ನ ಜೊತೆಗಿದ್ದನು. ಆದರೆ ಇಬ್ಬರೂ ನಿಕಾಹ್ ಅಡಚಣೆಯ ಬಗ್ಗೆ ಯಾವುದೇ ಮಾತನಾಡಲಿಲ್ಲ. ಶುಕ್ರವಾರದಂದು ನಾಸಿರ್ ಮತ್ತು ಅಮ್ಮ ಇಮ್ರಾನ್ ಮನೆಗೆ ಹೋದಾಗ ಒಣಹಣ್ಣುಗಳು ಮತ್ತು ಚಾಕೊಲೇಟ್ಗಳನ್ನು ಉಡುಗೊರೆಯಾಗಿ ತಂದಿದ್ದರು. ಶನಾಯಾಳಿಗಾಗಿ ಬೆಲೆಬಾಳುವ ಬಟ್ಟೆಗಳನ್ನೂ ತಂದಿದ್ದರು. ಇದೆಲ್ಲವನ್ನೂ ನೋಡಿ ಸಭಾ ಸಂತೋಷಪಟ್ಟಳು. ಆದರೆ ಅಬ್ಬು ಅಮ್ಮಿ ಯಾವುದೇ ಸಂತೋಷವನ್ನು ವ್ಯಕ್ತಪಡಿಸಲಿಲ್ಲ. ಸಾಮಾನ್ಯ ಕುಶಲೋಪರಿ ವಿಚಾರಗಳ ನಂತರ ಸಭಾ ಎಲ್ಲರಿಗೂ ಕಾಫಿ ತಂದಳು. ಸಬಾಳ ಅಮ್ಮ ಅವಳನ್ನು ಎಲ್ಲರ ಮುಂದೆ ಕುಳಿತುಕೊಳ್ಳಲು ಹೇಳಿದರು. ಸಭಾ ಮಲಗಿದ್ದ ತನ್ನ ಮಗಳು ಶನಾಯಾಳನ್ನು ಮಡಲಿಗೆ ತೆಗೆದುಕೊಂಡು ಎಲ್ಲರ ಜೊತೆ ಕಾಫಿ ಕುಡಿಯಲಾರಂಭಿಸಿದಳು. ಒಂದು ಒಳ್ಳೆಯ ವಿಷಯವೆಂದರೆ ಸಬಾಳ ಮಡಲಲ್ಲಿ ಮಲಗಿದ್ದ ಮಗುವಿಗೆ ತೊಂದರೆಯಾಗಬಾರದೆಂದು ಎಲ್ಲರ ಧ್ವನಿಯೂ ಮೃದುವಾಯಿತು. ಇಮ್ರಾನ್ ಖಾಜಿಯ ಜೊತೆ ನಡೆದ ಎಲ್ಲ ವಿಷಯವನ್ನು ವಿವರಿಸಿದನು. ನಂತರ ನಾಸಿರ್ನನ್ನು ಕೇಳಿದನು, ಭಾಯಿ ಜಾನ್, ತಿಳಿಸಿ, ಈ ಸಮಸ್ಯೆಯಿಂದ ಹೊರಬರುವ ದಾರಿ ಯಾವುದು? ನಾಸಿರ್ ಉತ್ತರಿಸುವ ಮೊದಲು 1 ನಿಮಿಷ ಕಾಫಿ ಕುಡಿಯುತ್ತಾ ಯೋಚಿಸಿದನು. ಎಲ್ಲರೂ ನಾಸಿರ್ನನ್ನೇ ನೋಡುತ್ತಿದ್ದರು. ನಂತರ ಒಂದು ನಿರ್ಧಾರವನ್ನು ಪ್ರಕಟಿಸುವಂತೆ ನಾಸಿರ್ ಹೀಗೆಂದನು, ಯಾವುದೇ ಖಾಜಿಯನ್ನು ಮೋಸಗೊಳಿಸಿ ನಿಕಾಹ್ ಮಾಡಿಸಲು ನಾನು ಸಿದ್ಧನಿಲ್ಲ. ಹಾಗೆಯೇ ನಾನು ಯಾವ ಮುಫ್ತಿ ಅಥವಾ ಮೌಲ್ವಿಯ ಬಳಿಯೂ ಕ್ಷಮೆಯಾಚಿಸಲು ಹೋಗುವುದಿಲ್ಲ. ಇದಕ್ಕೆ ಸಬಾಳ ಅಮ್ಮಿ ಕೇಳಿದರು, ಹಾಗಾದರೆ ನಿಕಾಹ್ ನಡೆಯುವುದು ಹೇಗೆ? ನಾಸಿರ್ ಆ ಪ್ರಶ್ನೆಗೆ ನೇರವಾದ ಉತ್ತರ ನೀಡದೆ ಒಂದು ಭಾಷಣದಂತೆ ಹೇಳಲಾರಂಭಿಸಿದನು. ಸಬಾ ಮತ್ತು ನಾವಿಬ್ಬರೂ ಸಮಾಜದಲ್ಲಿರುವ ಹಿಂದುಳಿದ ಮತ್ತು ಸಂಪ್ರದಾಯಬದ್ಧ ಮೂಢನಂಬಿಕೆಗಳಿಗೆ ಬಲಿಯಾದವರು. ಸಬಾಳ ನಿಕಾಹ್ ನಮ್ಮ ಸಮುದಾಯದಲ್ಲೇ ನಡೆಯಿತು. ಅವಳನ್ನು ಮೋಸದಲ್ಲಿ ಇಡಲಾಗಿತ್ತು. ಅವಳಿಗೆ ಅನಾರೋಗ್ಯ ಪೀಡಿತ ಪತಿಯನ್ನು ನೀಡಲಾಯಿತು ಮತ್ತು 1 ವರ್ಷದಲ್ಲೇ ಅವನು ದೈವಾಧೀನನಾದನು.
ಸಬಾಳ ಅತ್ತೆ ಮಾವನಿಗೆ ಶಂಕೆಯ ಲಾಭ ನೀಡಿದರೂ ಸಹ ನಂತರ ನಡೆದದ್ದನ್ನು ನಾಚಿಕೆಗೇಡು ಎಂದು ಕರೆಯಲು ನನಗೆ ಯಾವುದೇ ಸಂಕೋಚವಿಲ್ಲ. ಮಗನ ಸಾವನ್ನು ಆ ತಂದೆ ತನ್ನ ಕಾಮತೃಷೆಗಾಗಿ ಅವಕಾಶವಾಗಿ ಬಳಸಿಕೊಂಡನು. ನಾನು ತಪ್ಪಾಗಿ ಹೇಳುತ್ತಿದ್ದೇನೆಯೇ ಸಬಾ? ಹಠಾತ್ ಪ್ರಶ್ನೆಯಿಂದ ಸಬಾ ನಿಬ್ಬೆರಗಾದಳು. ಅವಳಿಗೆ ಏನೂ ತೋಚದೆ ತಲೆಯಾಡಿಸಿ ಸಹಮತ ವ್ಯಕ್ತಪಡಿಸಿದಳು. ಇದರಿಂದ ನಾಸಿರ್ನ ಉತ್ಸಾಹ ಹೆಚ್ಚಾಯಿತು. ಅವನು ಮುಂದೆ ಅಂದನು, ಮಹಿಳೆಯರು ಅವಲಂಬಿತರು ಎಂದು ನಾವು ಒಪ್ಪಿಕೊಳ್ಳುತ್ತೇವೆ. ಅವರು ಸ್ವತಂತ್ರವಾಗಿ ಗಳಿಸುವ ಸ್ಥಿತಿಯಲ್ಲಿಲ್ಲ ಎಂಬ ಕಾರಣಕ್ಕೆ ಇಂತಹ ದೌರ್ಜನ್ಯಗಳನ್ನು ಸಹಿಸುವಂತೆ ಮಾಡುವುದು ನ್ಯಾಯವೇ? ಈ ಮುಫ್ತಿ ಮೌಲ್ವಿಗಳು ಲಜ್ಜೆಯಿಲ್ಲದ ಪುರುಷರ ಮೇಲೆ ಯಾವುದೇ ಫತ್ವಾ ಹೊರಡಿಸುವುದಿಲ್ಲ. ಮಹಿಳೆಯರ ಮೇಲೆ ಇಂತಹ ದೌರ್ಜನ್ಯಗಳು ನಡೆಯದಂತೆ ಯಾವುದೇ ಕಠಿಣ ವ್ಯವಸ್ಥೆಯನ್ನು ರೂಪಿಸುವುದಿಲ್ಲ. ಅವರು ಮಹಿಳೆಯರ ಆಧುನಿಕ ಶಿಕ್ಷಣವನ್ನು ಪ್ರೋತ್ಸಾಹಿಸುವುದಿಲ್ಲ. ಧರ್ಮದ ಕೆಲವು ಸಾಲುಗಳನ್ನು ಉಲ್ಲೇಖಿಸಿ ಮಹಿಳೆಯರಿಗೆ ಶಿಕ್ಷಣ ಅಗತ್ಯವಿಲ್ಲ ಎಂದು ಸಮರ್ಥಿಸುತ್ತಾರೆ. ಹೀಗೆ ಮಹಿಳೆಯರು ಅವಲಂಬಿತರಾಗಿರುವಂತೆ ಮಾಡಿ ಪುರುಷರ ಮನಬಂದಂತೆ ವರ್ತಿಸುವ ಸ್ಥಿತಿಯನ್ನು ಕಾಯ್ದುಕೊಳ್ಳುತ್ತಾರೆ. ನೀವೇ ತಿಳಿಸಿ, ಧರ್ಮವು ಮನುಷ್ಯನ ಜೀವನದಲ್ಲಿ ಆನಂದವನ್ನು ಖಚಿತಪಡಿಸುವ ಮಾಧ್ಯಮವಾಗಬೇಕು ಅಥವಾ ಒಬ್ಬ ನಿರಪರಾಧಿಯ ಜೀವನವನ್ನು ನರಕ ಮಾಡುವ ಸಾಧನವಾಗಬೇಕು? ಹೀಗೆ ಹೇಳಿ ನಾಸಿರ್ ತನ್ನ ವಿವೇಚನೆಗೆ ಹೆಮ್ಮೆಪಡುತ್ತಾ ಎಲ್ಲರ ಕಡೆಗೆ ನೋಡಿದನು. ಸಬಾಳ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ನಾಸಿರ್ ಪ್ರಶ್ನಿಸಿದಾಗ ಅಲ್ಲಿರುವ ಯಾರಿಗೂ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಇದು ಎಲ್ಲರ ಮೌನ ಸಹಮತ ಎಂದು ಭಾವಿಸಿದ ನಾಸಿರ್ ಉತ್ಸಾಹ ಇನ್ನಷ್ಟು ಹೆಚ್ಚಿತು. ಆದರೆ ಈ ಬಾರಿ ಅವನ ಧ್ವನಿ ಮೃದುವಾಯಿತು. ಈಗ ನನ್ನ ವಿಷಯಕ್ಕೆ ಬರುತ್ತೇನೆ. ನಾನು ನನ್ನ ಹೆಂಡತಿಗೆ ವಿಚ್ಛೇದನ ನೀಡಿದ್ದೇನೆ. ದೇಶದಲ್ಲಿ ತ್ರಿವಳಿ ತಲಾಕ್ ಕಾನೂನು ಬಾಹಿರವಾಗಿದ್ದ ಸಮಯದಲ್ಲಿ ನಾನು ಫಿರ್ದೌಸ್ಗೆ ತಲಾಕ್ ನೀಡಿದ್ದೆ. ನಮ್ಮ ಸಮುದಾಯವು ಒಪ್ಪದ ರೀತಿಯಲ್ಲಿ ಒಂದೇ ಬಾರಿಗೆ 3 ಸಲ ತಲಾಕ್ ಹೇಳಿದ್ದೆ. ಆಗ ಮುಫ್ತಿ ಮೌಲ್ವಿಗಳು ನನ್ನ ವಿರುದ್ಧ ಫತ್ವಾ ಹೊರಡಿಸಲಿಲ್ಲ. ಅಂದರೆ ಒಬ್ಬ ಮಹಿಳೆಯ ಮೇಲೆ ಪುರುಷ ಮಾಡಿದ ಅನ್ಯಾಯ ಅವರಿಗೆ ಆಕ್ಷೇಪಾರ್ಹವೆನಿಸಲಿಲ್ಲ. ಇದರಿಂದ ನಮ್ಮ ಸಮುದಾಯದಲ್ಲಿ ಮಹಿಳೆಯರನ್ನು ತುಳಿದು ಹಾಕಲು, ಅವರಿಗೆ ಸಮಾನ ಸ್ಥಾನಮಾನ ನೀಡದ ವ್ಯವಸ್ಥೆಯನ್ನು ಇವರು ನಡೆಸುತ್ತಿದ್ದಾರೆ ಎಂದು ಅರ್ಥವಾಗುವುದಿಲ್ಲವೇ? ಇದಕ್ಕೆ ಸಬಾಳ ತಂದೆ ಅಸಮ್ಮತಿ ವ್ಯಕ್ತಪಡಿಸುತ್ತಾ ಹೀಗೆಂದರು, ಅವರಿಗೆ ಇಸ್ಲಾಂ ಬಗ್ಗೆ ನಮಗಿಂತ ಹೆಚ್ಚು ಗೊತ್ತು. ಅವರು ಅದರಂತೆಯೇ ವ್ಯವಸ್ಥೆ ಮಾಡುತ್ತಾರೆ. ಸಬಾಳ ತಂದೆ ಹಳೆಯ ತಲೆಮಾರಿನ ವ್ಯಕ್ತಿಯೆಂದು, ಅವನು ಪಿತೃಪ್ರಭುತ್ವ ಅಥವಾ ಮುಫ್ತಿಗಳ ವಿರುದ್ಧದ ಮಾತನ್ನು ಬೆಂಬಲಿಸುವುದಿಲ್ಲವೆಂದು ನಾಸಿರ್ ಗ್ರಹಿಸಿದನು. ಆಗ ಅವನು ತಾರ್ಕಿಕವಾಗಿ ಹೀಗೆ ಮುಂದುವರೆಸಿದನು. ನಮ್ಮ ಮಹಿಳೆಯರು ಇಸ್ಲಾಂನ ಅನುಯಾಯಿಗಳಾಗಿರುವಾಗ ಅವರ ಬಗ್ಗೆ ಇಂತಹ ತಾರತಮ್ಯವೇಕೆ? ಮಹಿಳೆಯರನ್ನೇ ಏಕೆ ಏಕಪಕ್ಷೀಯ ನಿಯಮಗಳನ್ನು ಪಾಲಿಸಲು ಒತ್ತಾಯಿಸುತ್ತೇವೆ? ತಪ್ಪುಗಳು ಮಹಿಳೆಯರು ಮಾತ್ರ ಮಾಡುತ್ತಾರೆಯೇ? ಪುರುಷರಿಗೆ ಅವರ ತಪ್ಪುಗಳ ಮೇಲೂ ವಿಚ್ಛೇದನ ನೀಡುವ ಶಕ್ತಿ ನೀಡಲಾಗಿದೆ. ಪತಿ ತಪ್ಪು ಮಾಡಿದರೆ ಪತ್ನಿಗೂ ಅವನಿಗೆ ವಿಚ್ಛೇದನ ನೀಡುವ ವ್ಯವಸ್ಥೆ ಏಕೆ ಇರಬಾರದು? ನಾಸಿರ್ ಕೇಳಿದ ಈ ಪ್ರಶ್ನೆಗಳಿಗೆ ಸಬಾಳ ತಂದೆಯ ಬಾಯಿ ಮುಚ್ಚಿಹೋಯಿತು. ಅಲ್ಲಿರುವ ಮಹಿಳೆಯರು ಮತ್ತು ಇಮ್ರಾನ್ನಿಂದ ನಾಸಿರ್ಗೆ ಮೌನ ಬೆಂಬಲ ಸಿಗುತ್ತಿದೆ ಎಂದು ತಿಳಿಯಿತು. ನಾಸಿರ್ ಸ್ವಲ್ಪ ನೀರು ಕುಡಿದು ಯಾರಾದರೂ ಏನಾದರೂ ಹೇಳುತ್ತಾರೆಯೇ ಎಂದು ಕಾಯ್ದನು. ಯಾರೂ ಏನನ್ನೂ ಮಾತನಾಡದಿದ್ದಾಗ ನಾಸಿರ್ ತನ್ನ ಧ್ವನಿಯನ್ನು ಮೃದುಗೊಳಿಸಿ ಹೀಗೆಂದನು, ಇಸ್ಲಾಂ ಪಾಲಿಸದವರನ್ನು ನಾವು ಕಾಫಿರ್ ಎನ್ನುತ್ತೇವೆ. ಆದರೆ ನಮ್ಮ ಮಹಿಳೆಯರು ಇಸ್ಲಾಂ ಪಾಲಿಸುತ್ತಿದ್ದರೂ ನಾವು ಅವರನ್ನು ಪರಧರ್ಮೀಯರಂತೆ ತಾರತಮ್ಯದಿಂದ ನೋಡುತ್ತೇವೆ. ನಾಸಿರ್ನ ಪ್ರಶ್ನೆಗಳು ಮತ್ತು ತರ್ಕದ ಮುಂದೆ ಎಲ್ಲರೂ ಮೌನವಾಗಿ ಕುಳಿತರು. ಸಬಾ ಮಾತ್ರ ನಾಸಿರ್ ಎಂತಹ ಕರುಣಾಮಯಿ ವ್ಯಕ್ತಿ ಎಂದು ಭಾವಿಸುತ್ತಿದ್ದಾಳೆ. ಮಹಿಳೆಯರ ಬಗ್ಗೆ ನಾಸಿರ್ ಮಾತನಾಡುತ್ತಿರುವ ಮಾತುಗಳು ನಿಜಕ್ಕೂ ತನ್ನದೇ ನೋವನ್ನು ವಿವರಿಸುತ್ತಿವೆ ಎಂದು ಅವಳು ಗ್ರಹಿಸಿದಳು. ಅಲ್ಲಿ ನಾಸಿರ್ನನ್ನು ಹೊರತುಪಡಿಸಿ ಪುರುಷರಲ್ಲಿ ಸಬಾಳ ತಂದೆ ಮತ್ತು ಇಮ್ರಾನ್ ಇದ್ದಾರೆ. ದುಬೈನಲ್ಲಿ ಸಬಾಳ ಮೇಲೆ ನಡೆದ ದೌರ್ಜನ್ಯಗಳನ್ನು ನೆನೆದು ತಂದೆ ಕುಗ್ಗಿಹೋಗಿದ್ದಾರೆ. ಆದ್ದರಿಂದ ಅವರು ನಾಸಿರ್ನ ಮಾತುಗಳಿಗೆ ಮರುಮಾತನಾಡಲಿಲ್ಲ. ಇಮ್ರಾನ್ ನಾಸಿರ್ನ ಕೆಲಸದವನಾದ್ದರಿಂದ ಗೌರವದಿಂದ ಮೌನವಾಗಿದ್ದಾನೆ. ಆಗ ನಾಸಿರ್ ಮತ್ತೆ ಮಾತನಾಡಲು ಆರಂಭಿಸಿದನು. ಈಗ ಈ ಫತ್ವಾ ನೀಡುವವರು ಮಾಡುವ ಅನ್ಯಾಯಕ್ಕೆ ಇನ್ನೊಂದು ಉದಾಹರಣೆ ಕೇಳಿ. ನಾನು ಫಿರ್ದೌಸ್ಗೆ ಒಂದೇ ಬಾರಿಗೆ 3 ಸಲ ತಲಾಕ್ ಹೇಳಿದಾಗ ಅವರು ನನ್ನ ಮೇಲೆ ಫತ್ವಾ ನೀಡಬೇಕಿತ್ತು. ಆದರೆ ಆಗ ನೀಡಲಿಲ್ಲ. ಕೋರ್ಟ್ನಲ್ಲಿ ಒಬ್ಬ ಕಾಫಿರ್ ಜಡ್ಜ್ ಅನ್ನು ನಾನು ನಿಜವಾದ ಮುಸ್ಲಿಂ ಎಂದು ಅಂದಾಗ ನನ್ನ ಮೇಲೆ ಫತ್ವಾ ನೀಡಿದರು. ಆ ಜಡ್ಜ್ ನನ್ನನ್ನು ತಾರತಮ್ಯವಿಲ್ಲದೆ ಒಬ್ಬ ಮನುಷ್ಯನಂತೆ ನೋಡಿದರು. ನಾನು ಮುಸ್ಲಿಂ ಎಂದಾಗಲಿ ಅಥವಾ ತನ್ನ ಹೆಂಡತಿಯ ಮೇಲೆ ದಾಳಿ ಮಾಡಿದ ಅಪರಾಧಿ ಎಂದಾಗಲಿ ಅವರು ನೋಡಲಿಲ್ಲ. ಆಗ ನನ್ನ ಮಾತು ಅವರಿಗೆ ಎಷ್ಟು ಕೆಟ್ಟದಾಗಿ ಅನಿಸಿತೆಂದರೆ ನನ್ನ ವಿರುದ್ಧ ಫತ್ವಾ ಹೊರಡಿಸಿದರು. ಆದ್ದರಿಂದ ಸಬಾಳೊಂದಿಗೆ ನಿಕಾಹ್ಗಾಗಿ ನಾನು ಅವರ ಬಳಿ ಹೋಗಿ ಕ್ಷಮೆಯಾಚಿಸುವುದು ನನಗೆ ಸಾಧ್ಯವೇ ಇಲ್ಲ. ಆಗ ಸಬಾಳ ಅಮ್ಮಿ ಕೇಳಿದರು, ಹಾಗಾದರೆ ನಾಸಿರ್ ಮಗನೇ, ಸಬಾ ಮತ್ತು ನಿನ್ನ ನಿಕಾಹ್ ನಡೆಯುವುದು ಹೇಗೆ?
ಈಗ ಈ ಸಂಚಿಕೆಯ ಮೇಲೆ ಜೆಮಿನಾಯ್ ಬರೆದ ವಿಮರ್ಶೆ ಮತ್ತು ವಿಶ್ಲೇಷಣೆಯನ್ನು ಆಲಿಸಿ. ಉಪಶೀರ್ಷಿಕೆ: ನಿಕಾಹ್ ಅಡ್ಡಿ ಮತ್ತು ನಾಸಿರ್ನ ತಾತ್ವಿಕ ದಂಗೆ. ಈ ಸಂಚಿಕೆಯು ನಾಸಿರ್ ಪಾತ್ರದ ಬೆಳವಣಿಗೆಯಲ್ಲಿ ಅತ್ಯಂತ ಶಕ್ತಿಯುತ ಮತ್ತು ನಿರ್ಣಾಯಕವಾದ ಘಟ್ಟ. ಅವನ ವೈಯಕ್ತಿಕ ಹೋರಾಟ ಈಗ ಸಾಮಾಜಿಕ ಮತ್ತು ಧಾರ್ಮಿಕ ಮೂಢತ್ವದ ವಿರುದ್ಧ ಒಂದು ತಾತ್ವಿಕ ದಂಗೆಯಾಗಿ ಮಾರ್ಪಟ್ಟಿದೆ. 1. ಬಡತನ, ಅಂಗೀಕಾರ ಮತ್ತು ಧಾರ್ಮಿಕ ಅಡ್ಡಿ. ಕುಟುಂಬಗಳ ಒಪ್ಪಿಗೆ. ಎರಡೂ ಕುಟುಂಬಗಳ ತಕ್ಷಣದ ಒಪ್ಪಿಗೆಯು ಸಬಾ ಮತ್ತು ನಾಸಿರ್ನ ಅಗತ್ಯ ಮತ್ತು ನೋವು ಸಾಮಾಜಿಕ ಅಡೆತಡೆಗಳಿಗಿಂತ ಮುಖ್ಯವೆಂದು ತೋರಿಸುತ್ತದೆ. ಖಾಜಿಯ ಪಾತ್ರ: ಧಾರ್ಮಿಕ ನಿಯಮಗಳ ಪ್ರತಿನಿಧಿಯಾಗಿ ಖಾಜಿ ಕಾಣಿಸುತ್ತಾರೆ. ಖಾಜಿ ಹೇಳಿದ ಎರಡೂ ದಾರಿಗಳು ನಾಸಿರ್ನ ಹೊಸ ನೈತಿಕ ಸಿದ್ಧಾಂತಗಳಿಗೆ ವಿರುದ್ಧವಾಗಿವೆ. ಇಮ್ರಾನ್ ಕುಟುಂಬದ ಭಯ: ಸಬಾಳ ತಂದೆ ಮತ್ತು ತಾಯಿಯ ಭಯವು ಕಟ್ಟರತೆಯ ವಾಸ್ತವ ಪ್ರಭಾವವನ್ನು ತೋರಿಸುತ್ತದೆ. ಮೂಢತ್ವದ ವ್ಯವಸ್ಥೆಯು ಭಯದ ಮೇಲೆ ನಿಂತಿದೆ ಎಂದು ಇದು ಸಾಬೀತುಪಡಿಸುತ್ತಿದೆ. 2. ನಾಸಿರ್ನ ತಾತ್ವಿಕ ಮತ್ತು ಸೈದ್ಧಾಂತಿಕ ದಂಗೆ. ನಾಸಿರ್ ತನ್ನ ನಿಕಾಹ್ ಅಡಚಣೆಯನ್ನು ಧಾರ್ಮಿಕ ವೇಷ್ಟನಗಳ ಮೇಲೆ ದಾಳಿ ಮಾಡಲು ಒಂದು ವೇದಿಕೆಯಾಗಿ ಬಳಸಿಕೊಂಡನು. ಅವನ ಭಾಷಣವು ಅವನೊಳಗಿನ ಬೌದ್ಧಿಕ ಕ್ರಾಂತಿಯನ್ನು ಪ್ರತಿಬಿಂಬಿಸುತ್ತದೆ. ಮೂಢತ್ವದ ಮೇಲೆ ದಾಳಿ: ತಾನು ಮೋಸ ಮಾಡುವುದಿಲ್ಲ ಅಥವಾ ಕ್ಷಮೆಯಾಚಿಸುವುದಿಲ್ಲ ಎಂದು ನಾಸಿರ್ ಸ್ಪಷ್ಟವಾಗಿ ಘೋಷಿಸಿದನು. ಅವನ ದೃಷ್ಟಿಯಲ್ಲಿ ಕ್ಷಮೆಯಾಚಿಸುವುದು ಎಂದರೆ ಒಂದು ಅನೈತಿಕ ವ್ಯವಸ್ಥೆಯನ್ನು ಒಪ್ಪಿಕೊಂಡಂತೆ. ಸಬಾಳ ದೌರ್ಜನ್ಯವನ್ನು ತರ್ಕವಾಗಿ ಬಳಸುವುದು: ಮುಫ್ತಿ ಮೌಲ್ವಿಗಳು ಲಜ್ಜೆಯಿಲ್ಲದ ಪುರುಷರ ಮೇಲೆ ಫತ್ವಾ ಏಕೆ ನೀಡುವುದಿಲ್ಲ ಎಂದು ನಾಸಿರ್ ಪ್ರಶ್ನಿಸಿದನು. ಮಹಿಳೆಯರನ್ನು ಶಿಕ್ಷಣದಿಂದ ವಂಚಿತಗೊಳಿಸಿ ಅವರನ್ನು ಪುರುಷರ ಇಚ್ಛೆಯಂತೆ ಬದುಕುವಂತೆ ಮಾಡುತ್ತಿದ್ದಾರೆ ಎಂದು ಎತ್ತಿ ತೋರಿಸಿದನು. ತಲಾಕ್ ಮತ್ತು ಫತ್ವಾ ಮೇಲೆ ವೈರುಧ್ಯ: ನಾಸಿರ್ ಇಟ್ಟ ಅತ್ಯಂತ ಪ್ರಬಲ ತರ್ಕವೆಂದರೆ, ಅವನು ಕಾನೂನು ಬಾಹಿರವಾಗಿ ತಲಾಕ್ ನೀಡಿದಾಗ ಬರದ ಫತ್ವಾ, ಒಬ್ಬ ಜಡ್ಜ್ ಅನ್ನು ಶ್ಲಾಘಿಸಿದಾಗ ಬಂದಿತು. ಇದರರ್ಥ ಫತ್ವಾದ ಉದ್ದೇಶ ಧರ್ಮವಲ್ಲ, ಕೇವಲ ಅಧಿಕಾರ ಮತ್ತು ಪಿತೃಪ್ರಭುತ್ವದ ನಿಯಂತ್ರಣ ಎಂದು ತಿಳಿಯುತ್ತದೆ. 3. ಮೌನ ಅಂಗೀಕಾರ ಮತ್ತು ಸಬಾ ಮೌನ ಬೆಂಬಲ. ನಾಸಿರ್ನ ಗ್ಲಾನಿ ಈಗ ಆಕ್ರೋಶವಾಗಿ ಮಾರ್ಪಟ್ಟಿದೆ. ನಾಸಿರ್ ಈಗ ಗತಕಾಲವನ್ನು ನೆನೆದು ಕೊರಗುತ್ತಿಲ್ಲ, ಸಾಮಾಜಿಕ ಅನ್ಯಾಯದ ವಿರುದ್ಧ ಆಕ್ರೋಶಗೊಂಡಿದ್ದಾನೆ. ಸಬಾಳನ್ನು ನೇರವಾಗಿ ಪ್ರಶ್ನಿಸುವ ಮೂಲಕ ಅವಳನ್ನು ತನ್ನ ಹೋರಾಟದ ಭಾಗವಾಗಿ ಮಾಡಿಕೊಂಡನು. ಸಬಾ ತಲೆಯಾಡಿಸುವುದು ನಾಸಿರ್ನಿಗೆ ಮೌನ ಬೆಂಬಲ ನೀಡಿದಂತಾಯಿತು. ತಿರುವು: ಸಬಾಳ ಅಮ್ಮ ಕೇಳಿದ ಕೊನೆಯ ಪ್ರಶ್ನೆ, ಮತ್ತೆ ನಿಕಾಹ್ ನಡೆಯುವುದು ಹೇಗೆ, ಕಥೆಯನ್ನು ಒಂದು ನಿರ್ಣಾಯಕ ಮಳವಿನಲ್ಲಿ ನಿಲ್ಲಿಸಿದೆ. ಧಾರ್ಮಿಕ ಅಧಿಕಾರವನ್ನು ವೈಯಕ್ತಿಕ ವಿವೇಚನೆಯಿಂದ ಹೇಗೆ ಬದಲಾಯಿಸುತ್ತಾರೆ ಎಂದು ನೋಡಬೇಕು. ಸಂಚಿಕೆ 15 ಸಮಾಪ್ತ.